Namaste. Subject quantitative aptitude for competitive examinations fully solved as per new examination pattern. Name of the book author Dr. R.S. Agarwal. Section 1 Arithmetical Ability. Chapter number 1 Number System. Exercise Objective type questions. Directions. Mark the tick mark against the correct answer in each of the following. ಸೊ ಯಾವ ಆನ್ಸರ್ ಕರೆಕ್ಟ್ ಆಗಿರುತ್ತೆ ಅದಕ್ಕೆ ಟಿಕ್ ಮಾರ್ಕ್ ಮಾಡಬೇಕು. ಓಕೆ, ಸೊ ಕ್ವಶನ್ ನಂಬರ್ 3, ದಿ ಸಮ್ ಆಫ್ ದಿ ಪ್ಲೇಸ್ ವ್ಯಾಲ್ಯೂಸ್ ಆಫ್ 3 ಇನ್ ದಿ ನಂಬರ್, ಸೊ 5,03,535 ಈಸ್ MBA 2005 MBA ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೇಳಿರೋದು 2005ಅಲ್ಲಿ. ಆಪ್ಷನ್ ಎ 6, ಆಪ್ಷನ್ ಬಿ 60, ಆಪ್ಷನ್ ಸಿ 3030, ಆಪ್ಷನ್ ಡಿ 3300. ಸೊ ನಾವು ಹೇಳ್ಬೋದಿಲ್ಲ ದಿ ಸಮ್ ಆಫ್ ದಿ ಪ್ಲೇಸ್ ವ್ಯಾಲ್ಯೂಸ್ ಆಫ್ 3 ಇನ್ ದಿ ನಂಬರು. ಫಸ್ಟ್ 3 ಎಲ್ಲಿದೆ? 10th ಪ್ಲೇಸಲ್ಲಿದೆ ಅಲ್ವಾ? 10th ಪ್ಲೇಸಲ್ಲಿದೆ. ಸೊ 10 ಇಂಟು 3 ಈಸ್ 30 ಆಯಿತು. ನೆಕ್ಸ್ಟ್ 3 ಇದೆಯಲ್ಲ ಅದು 1000 ಪ್ಲೇಸಲ್ಲಿದೆ. ಸೊ 1000 ಇಂಟು 3 ಈಸ್ 3000. ಸೊ ಆ್ಯಡ್ ದೀಸ್ ಟು ವಿಲ್ ಗೆಟ್ 3030 ಇಸ್ ದ ಆನ್ಸರ್. ಸೊ 3030 ಇಸ್ ದ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಹೇಗೆ ಬರಿಬೇಕು ಅಂದರೆ ಸ್ಟೆಪ್ 1 ಏನು ಮಾಡಬೇಕು? ಐಡೆಂಟಿಫೈ the place values of the digit 3. So first identify ಮಾಡಬೇಕು place values of the digit 3ನ. ಸೊ ಫಸ್ಟ್ ದಿ ನಂಬರ್ ಯಾವ ನಂಬರ್ ಅಂತ ನೋಡಬೇಕು. ದಿ ನಂಬರ್ ಈಸ್ ಅವ್ರು ಏನು ಕೊಟ್ಟಿರೋದು 5,03,535 ಅಂತ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ಲ? ಫಸ್ಟ್ ಕೇಸಲ್ಲಿ ಏನಾಗ್ತಾ ಇದೆ, ದಿ 1000s ಪ್ಲೇಸ್ನಲ್ಲಿ 3 ಇದೆ. ಗೊತ್ತಾಯ್ತಲ್ಲ? ಸೊ ದಿ ಡಿಜಿಟ್ 3 ಅಪಿಯರ್ಸ್ ಇನ್ 2 ಪ್ಲೇಸಸ್. ದಿ ಡಿಜಿಟ್ ಅಪಿಯರ್ಸ್ 3. ಸೊ ದಿ ಡಿಜಿಟ್ 3 ಅನ್ನೋದು appears in 2 places. ಸೊ 3 ಅನ್ನೋ ಡಿಜಿಟ್ ಇದೆಯಲ್ಲ ಅದು 2 ಪ್ಲೇಸಸಲ್ಲಿ ಅಪಿಯರ್ ಆಗಿದೆ. ಗೊತ್ತಾಯ್ತಲ್ಲ? ಯಾವುದು ಅಂತ ಹೇಳಿದ್ರೆ ಫಸ್ಟ್ ದಿ 1000s ಪ್ಲೇಸ್ನಲ್ಲಿ 1. ಗೊತ್ತಾಯ್ತಲ್ಲ? ಮತ್ತೊಂದು ಯಾವುದು 10th ಪ್ಲೇಸಲ್ಲಿ ದಿ 10th ಪ್ಲೇಸಲ್ಲಿ ಮತ್ತೊಂದು. ಓಕೆ, ಸೊ ಫಸ್ಟ್ ಏನು ಮಾಡಬೇಕು? ಐಡೆಂಟಿಫೈ ದಿ ಪ್ಲೇಸ್ ವ್ಯಾಲ್ಯೂಸ್ ಆಫ್ ದಿ ಡಿಜಿಟ್ 3 ಅನ್ನೋ ಡಿಜಿಟ್ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಬೇಕು. ಸೊ ಯಾವ ನಂಬರ್ ಕೊಟ್ಟಿರೋದವರು? ಗಿವನ್ ನಂಬರ್ ಈಸ್ 5,03,535. ದಿ ಡಿಜಿಟ್ 3 ಇದೆಯಲ್ಲ ಅಪಿಯರ್ಸ್ ಇನ್ 2 ಪ್ಲೇಸಸಲ್ಲಿ ಅಪಿಯರ್ ಆಗಿದೆ. ಫಸ್ಟ್ 1000 ಪ್ಲೇಸಲ್ಲಿ ಅಪಿಯರ್ ಆಗಿದೆ, ಸೆಕೆಂಡು 10th ಪ್ಲೇಸಲ್ಲಿ ಅಪಿಯರ್ ಆಗಿದೆ. ಈಗ ಸ್ಟೆಪ್ 2ಗೆ ಬರೋಣ. ಸ್ಟೆಪ್ 2 ಏನು ಮಾಡಬೇಕು? ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಫಾರ್ ಈಚ್ 3ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು? ದಿ ವ್ಯಾಲ್ಯೂ of the 3 in the 1000s place is 3 into 1000. So that is equal to 3000. Second, the value of the 3 in the 10th place is
3 into 10, so that is equal to 30. ಗೊತ್ತಾಯ್ತಲ್ಲ, ಫಸ್ಟ್ 1000 ಪ್ಲೇಸಲ್ಲಿದೆ 3 ಅನ್ನೋದು, ಅಲ್ಲಿಗೆ 3 into 1000 ಪ್ಲೇಸ್, ಸೊ ದಟ್ ಈಸ್ ಈಕ್ವಲ್ ಟು 3000. ನೆಕ್ಸ್ಟ್ 3 ಈಸ್ ಇನ್ ಟೆನ್ಸ್ ಪ್ಲೇಸ್, 3 into 10 ಈಕ್ವಲ್ ಟು 30 ಆಯಿತು. ಇವಾಗ ಸಮ್ ಆಫ್ ದೀಸ್ ಟು, ಥರ್ಡ್ ಸ್ಟೆಪ್ ಏನು ಹೇಳುತ್ತೆ, ಫೈಂಡ್ ದಿ sum of the place values of digit 3 ಅದನ್ನು ಫೈಂಡ್ ಔಟ್ ಮಾಡಬೇಕು. to find the total sum ಮಾಡಬೇಕಂದ್ರೆ add the values from the previous steps, ಗೊತ್ತಾಯ್ತಲ್ಲ. ಸೊ ಪ್ರೀವಿಯಸ್ ಸ್ಟೆಪ್, ಈ ಸ್ಟೆಪ್ಪಲ್ಲಿರೋದನ್ನು ಫಸ್ಟ್ ಯಾವುದಿದೆ, 3000 ಇದೆ, ಗೊತ್ತಾಯ್ತಲ್ಲ. 3000 + 30 ದಟ್ ಈಸ್ ಈಕ್ವಲ್ ಟು 3030. ಸೊ ಅಲ್ಲಿಗೆ ಆನ್ಸರ್ ಏನದು, ದಿ ಸಮ್ ಆಫ್ ದಿ place values of 3 in the number 5,03,535 is 3030. ಓಕೆ, ಸಿಂಪಲ್ ಆಗಿ ಹೇಳಬೇಕಂದ್ರೆ 3ದು ಟೆನ್ಸ್ ಪ್ಲೇಸಲ್ಲಿದೆ, ಅನದರ್ 3 is 1000 ಪ್ಲೇಸ್, ಎರಡು ಆ್ಯಡ್ ಮಾಡಿದರೆ ಪ್ಲೇಸ್ ವ್ಯಾಲ್ಯೂ ಆಫ್ 3 ಸಮ್ ಆಫ್ 3 is 3030. ಡಿಸ್ಕ್ರಿಪ್ಟಿವಲ್ಲಿ ಬರಿಬೇಕಂದ್ರೆ ಇಷ್ಟು, ಗೊತ್ತಾಯ್ತಲ್ಲ. ಫಸ್ಟು ಐಡೆಂಟಿಫೈ ಮಾಡಬೇಕು ಅವರು ಕೊಟ್ಟಿರೋ ನಂಬರನ್ನು, ಅದರಲ್ಲಿ ಯಾವ ಡಿಜಿಟ್ನ ಪ್ಲೇಸ್ ವ್ಯಾಲ್ಯೂ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಿ. ಸೊ ಡಬಲ್ ಇದೆ ಇಲ್ಲಿ, 3 ಅನ್ನೋದು 2 ಟೈಮ್ಸ್ ಇದೆ, 2 ಪ್ಲೇಸಸ್ ಇಲ್ಲಿದೆ, ಹಾಗಾಗಿ ಒಂದು 1000 ಪ್ಲೇಸಲ್ಲಿದೆ, ಅನದರ್ ಒನ್ ಇಸ್ ಟೆನ್ಸ್ ಪ್ಲೇಸಲ್ಲಿದೆ. ಈಗ ಕ್ಯಾಲ್ಕುಲೇಟ್ ಮಾಡಬೇಕು, 3 into 1000 3000, 3 into 10 is 30. So sum of these two will get 3030 is the answer. Okay, thank you so much.